ಕಿಂಡರ್ ಗಾರ್ಟನ್ಗೆ ಹೋಗಿ ಎಂಟ್ರೆನ್ಸ್ ಬರೆದು ಅದರಲ್ಲಿ ಪಾಸ್ ಆಗಿ ಮಗನಿಗೆ ಸೀಟು ಗಿಟ್ಟಿಸಿಕೊಂಡು ಮನೆಗೆ ಬರುವುದು ತುಸು ತಡವಾಗಿತ್ತು ರಾಮ್ ಮತ್ತು ಅಚ್ಚುಗೆ. ಮಗನನ್ನು ಶಾಲೆಗೆ ಕಳಿಸುವ ವಿಚಾರಕ್ಕೆ ಮಡದಿಯ ಮೂಡ್ ಅಪ್ಸೆಟ್ ಆಗಿದೆ ಎಂದರಿತ ರಾಮ್, ಮುದ್ದು ನೀವು ಈ ವಿಷಯಕ್ಕೆ ಇಷ್ಟೊಂದು ಅಪ್ಸೆಟ್ ಆಗುವ ಅಗತ್ಯವಿದೆ ಅನಿಸುತ್ತಾ ಎಂದು ಮುಖ ದಪ್ಪ ಮಾಡಿಕೊಂಡು ಬೆಡ್ ಮೇಲೆ ಕುಳಿತಿದ್ದ ಮಡದಿಯನ್ನು ಕೇಳಿದ. ಇನ್ನು ಯಾವ ವಿಷಯಕ್ಕೆ ಅಪ್ಸೆಟ್ ಆಗಬೇಕು ನಾನು, ನೀವೇ ಹೇಳಿ ಎಂದಳು ಅದೇ ಬೇಸರದಲ್ಲಿ. ಹುಬ್ಬು ತೀಡಿಕೊಂಡ ರಾಮ್, ಮುದ್ದು ನೀವು ಯೋಚನೆ ಮಾಡುವುದಕ್ಕೆ ತುಂಬ ವಿಷಯಗಳಿವೆ, ಅದರ ಬಗ್ಗೆ ಯೋಚನೆ ಮಾಡಿ. ಈಗ ನಿಮ್ಮ ಬಂಗಾರಿ ವಿಷಯ ತಲೆಯಿಂದ ತೆಗೆದುಹಾಕಿ ಎಂದವನ ಕಡೆ ಮುನಿಸಿನಿಂದ ನೋಡಿದಳು ಅಚ್ಚು. ನಿಮಗೆ ನನ್ನ ಕಷ್ಟ ಎಲ್ಲಿ ಅರ್ಥ ಆಗಬೇಕು ಹೇಳಿ, ಇನ್ನೂ ಸಣ್ಣ ಮಗುವನ್ನು ಆಗಲೇ ಶಾಲೆಗೆ ಕಳಿಸುವುದಕ್ಕೆ ನನಗೆ ಎಷ್ಟು ಹಿಂಸೆ ಆಗ್ತಿದೆ ಗೊತ್ತಾ ಎಂದು ಅಳುವ ಧ್ವನಿಯಲ್ಲಿ ಹೇಳಿದ ತನ್ನ ಹೆಣ್ಣನ್ನು ಕಂಡು ರಾಮ್ ಮೊಗದಲ್ಲಿ ನಗು ಮೂಡಿತು. ಮುಖ ದಪ್ಪ ಮಾಡಿ ಕುಳಿತಿದ್ದ ತನ್ನವಳ ಪಕ್ಕದಲ್ಲಿ ಕುಳಿತ ರಾಮ್ ಅವಳನ್ನು ಕಾಡುವ ಮೂಡ್ನಲ್ಲಿದ್ದ. ತಾನೇ ತನ್ನಪ್ಪ ಅಮ್ಮನನ್ನು ಬಿಟ್ಟು ಮೊದಲ ಸಲ ಶಾಲೆಗೆ ಹೋಗುತ್ತಿದ್ದಂತೆ ಅಳುಮೊರೆ ಮಾಡಿ ಕುಳಿತಿದ್ದ ತನ್ನವಳ ಕೆನ್ನೆಗೆ ತಟ್ಟೆಂದು ಪುಟ್ಟ ಮುತ್ತಿಟ್ಟಿದ್ದ ರಾಮ್. ಅವನು ಮುತ್ತು ಕೊಟ್ಟ ಕೆನ್ನೆ ಮೇಲೆ ಕೈ ಇಟ್ಟುಕೊಂಡ ಅಚ್ಚು ಕಣ್ಗಳು ಹಿಗ್ಗಿದವು. ಗಾಬರಿಯಲ್ಲಿ ತನ್ನ ಪಕ್ಕದಲ್ಲಿ ಕುಳಿತಿದ್ದ ರಾಮ್ ಕಡೆ ನೋಡಿ, ರೀ ಏನು ಮಾಡಿದ್ ನೀವು ಎಂದು ಜೋರು ಮಾಡುವಂತೆ ಕೇಳಿದಳು. ತಾನು ಏನು ಮಾಡಿಯೇ ಇಲ್ಲ ಎನ್ನುವಂತೆ ಎತ್ತಲೋ ನೋಡುತ್ತಾ ಕುಳಿತಿದ್ದ ರಾಮ್. ಅವಳ ಮಾತು ಕೇಳಿ ಗೊಂದಲಕ್ಕೆ ಬಿದ್ದವನಾಗೆ, ಏನಾಯಿತು ಮುದ್ದು, ಏನು ಮಾಡಿದೆ ನಾನು ನಿಮ್ಮನ್ನ ಎಂದು ಏನೂ ಹರಿಯದವನಂತೆ ಮುಖವಿಟ್ಟು ಕೇಳಿದ. ಕನ್ಫ್ಯೂಸ್ ಆದ ಅಚ್ಚು, ರಾಮ್ ಸುಳ್ಳು ಹೇಳಬೇಡಿ, ನೀವೀಗ ನನಗೆ ಮುತ್ತು ಕೊಡಲಿಲ್ವಾ ಎಂದು ಗುಡುಗಿ ನನ್ನಿಂದ ದೂರ ಕುಳಿತುಕೊಳ್ಳಿ ಎಂದು ಆರ್ಡರ್ ಮಾಡಿದಳು. ಅವಳ ಕಣ್ಣಲ್ಲಿ ಕಣ್ಣಿಟ್ಟು ರಾಮ್, ಏನು ನಾನು ನಿಮಗೆ ಮುತ್ತು ಕೊಟ್ಟ ರೀತಿ ಫೀಲ್ ಆಯ್ತಾ? ಮುದ್ದು ಏನಾಗಿದೆ ನಿಮಗೆ, ಯಾಕೆ ಈ ರೀತಿಯಲ್ಲಿ ಮಾತನಾಡ್ತಿದ್ದೀರಲ್ಲ? ನಿಜವಾಗಿಯೂ ನೀ ನನ್ನ ಕಡೆಯಿಂದ ಕಿಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಅದು ನೇರವಾಗಿ ಹೇಳಿ, ಅದು ಬಿಟ್ಟು ಯಾಕೆ ಈ ರೀತಿ ನನ್ನ ಮೇಲೆ ಸಲ್ಲದ ಆರೋಪ ಮಾಡುವುದು ಎಂದು ರಾಮ್ ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು ಅವಳ ಮುಖದ ತುಂಬ ಹೊಲವಿನ ಮುದ್ರೆಗಳನ್ನು ಅಚ್ಚೊತ್ತುತ್ತಿದ್ದ. ತನ್ನ ಪುಟ್ಟ ಮಗನ ವಿಷಯದಲ್ಲಿ ಆಕೆಯ ನಿಜಾಯಿತಿ ಕಂಡು ಅವಳ ಮೇಲಿನ ಪ್ರೀತಿ ಅವನಿಗೆ ದುಪ್ಪಟವಾಗಿತ್ತು. ಸೊ ಅದನ್ನು ಯಾವ ರೀತಿ ತೋರಿಸಿಕೊಳ್ಬೇಕು ಎಂದು ತಿಳಿಯದೆ ಈ ರೀತಿ ಪ್ರೀತಿ ವ್ಯಕ್ತಪಡಿಸ್ತಿದ್ದ. ತನ್ನವಳ ಮೇಲೆ ನಂಬಿಕೆ ಇಟ್ಟು ಮದುವೆಯಾದರೂ ಸಹ ಮಗುವಿನ ವಿಷಯದಲ್ಲಿ ಇಷ್ಟೊಂದು ಪಾಸಿಟಿವ್ ಫೀಲಿಂಗ್ಸ್ ಬೆಳೆಸಿಕೊಳ್ಳುವಳು ಆಕೆ ಎಂದು ಅವನು ಎನಿಸಿರಲಿಲ್ಲ. ತನ್ನವನ ಏಕಾಏಕಿ ನಡೆಗೆ ಅಚ್ಚು ಕಣ್ಣುಗಳು ಹೂರಗಲವಾದವು. ಧ್ವನಿ ಗಂಟಲಿನಿಂದ ಹೊರಬರದೆ ಮುಷ್ಕರ ಹೂಡಿತ್ತು. ಕೈಗಳಲ್ಲಿ ಅವನನ್ನು ದೂರ ಮಾಡಲು ಶಕ್ತಿ ಇಲ್ಲದಂತೆ ಗೊಂಬೆಯ ರೀತಿ ಕುಳಿತು ಬಿಟ್ಟಳು. ತನ್ನ ಹೆಣ್ಣು ಅಷ್ಟು ತನ್ನಗೆ ಕುಳಿತಿರುವುದು ಕಂಡು ಅಚ್ಚರಿಯಾದರೂ ಸಹ ಸಣ್ಣದಾಗಿ ಕಂಪಿಸುತ್ತಿದ್ದ ಅವಳ ಅದರಗಳಿಗೆ ತನ್ನ ಅದರಗಳ ಪರಿಚಯ ಮಾಡಿಸುವ ಬಯಕೆಯನ್ನು ಹತ್ತಿಕ್ಕದೆ ಹೋದ ರಾಮ್. ಅವಳ ಮೊಗದ ತುಂಬ ತನ್ನ ತುಟಿಗಳನ್ನು ಅಚ್ಚೊತ್ತಿ ಇನ್ನೇನು ತುಟಿಗಳ ಬಳಿ ಬಂದಾಗ ಅವನ ಸ್ಪರ್ಶಕ್ಕೆ ಮೋಡಿಗೆ ಒಳಗಾದಂತೆ ಗಟ್ಟಿಯಾಗಿ ಕಣ್ಣು ಮುಚ್ಚಿದವಳ ಎದೆಬಡಿತ ಹಲಿ ತಪ್ಪಿದಂತೆ ಓಡುತ್ತಿತ್ತು. ತಾನು ಇಷ್ಟು ಮುಂದುವರಿದರೂ ತನ್ನವಳ ವಿರೋಧವಿಲ್ಲದೆ ಹೋಗಿದ್ದು ಕಂಡ ಆಶ್ಚರ್ಯವಾಯಿತು. ಇಷ್ಟು ಬೇಗ ತನಗೆ ಅವಳ ಹೃದಯದಲ್ಲಿ ಜಾಗ ಕೊಟ್ಟು ಬಿಟ್ಟಳೆ ಎಂಬ ಅನುಮಾನ ಮೂಡದೇ ಇರಲಿಲ್ಲ. ಅವಳ ಮುಷ್ಟಿಯಲ್ಲಿ ಮುದ್ದೆಯಾಗುತ್ತಿದ್ದ ಟಾಪ್ ಕಂಡು ನಸುನಕ್ಕು ಹಿಂದೆಲೆ ಕೆದರಿ ಅವಳ ಆನೆಗೆ ಗಾಢವಾಗಿ ಚುಂಬಿಸಿ ಅವಳಿಂದ ದೂರ ಸರಿಯುವ ಹೊತ್ತಿಗೆ ಅತಿಗೆ ಅತಿಗೆ ಎಂದು ಕೂಗುತ್ತಾ ರೂಮಿಗೆ ಬಂದಿದ್ದಳು ಭುವನ. ಅಚ್ಚು ಗಾಬರಿಯಲ್ಲಿ ತನ್ನವನಿಂದ ದೂರ ಸರಿದಳು. ರಾಮ್ ಹುಬ್ಬು ತೀಡಿಕೊಂಡು ತಲೆ ತಗ್ಗಿಸಿ ಮುಗುಳ್ನಕ್ಕ. ಇಂದವನ ಬಹುದಿನದ ಪ್ರೀತಿಗೆ ಸಣ್ಣ ಮಟ್ಟದ ಗೆಲುವು ಸಿಕ್ಕ ತೃಪ್ತಿಯ ನಗುವುದು. ಅಣ್ಣ ಸಾರಿ, ನನ್ನಿಂದ ನಿಮಗೆ ಡಿಸ್ಟರ್ಬ್ ಆಗಿದ್ರೆ ಎಂದ ತಂಗಿಗೆ. ಪರವಾಗಿಲ್ಲ ಹೇಳು, ಏನು ವಿಷಯ ಎಂದು ರಾಮ್ ಗಂಭೀರವಾಗಿ ಕೇಳಿದ. ಅಣ್ಣ ಮಮತಾ ಆಂಟಿ ಬಂದಿದ್ದಾರೆ ಎಂದದನ್ನು ಕೇಳಿ ಅವನ ಮಗ ಅಸಹನೆಯಿಂದ ಕಪ್ಪಿಟ್ಟಿತ್ತು. ಒಡನೆ ತನ್ನವಳ ಕಡೆ ನೋಡಿದ ರಾಮ್, ಬರ್ತೀನಿ ನಡಿ ಭುವನ ಎಂದಾಗ ಅತ್ತಿಗೆಯನ್ನು ಕರೆದುಕೊಂಡು ಬರಬೇಕಂತೆ ಎಂದ ಭುವನಗೆ ಸರಿ ಎಂದು ತಲೆಯಾಡಿಸಿದ. ಭುವನ ತಾನು ಬಂದ ಕೆಲಸ ಮುಗಿಯಿತೆಂದು ಅಲ್ಲಿಂದ ಸರಿದು ಹೋದಳು. ಇಷ್ಟು ಹೊತ್ತು ಅವನ ಮೊಗದ ಮೇಲಿದ್ದ ನಗು ಮಾಯವಾಗಿ ಅಸಹನೆ, ಅಸಮಾಧಾನ, ಸಿಟ್ಟು ಅವನ ಮುಖದಲ್ಲಿ ತೊನೆದಾಡಿತು. ಅವನು ಮಮತಾ ಅವರ ಆಗಮನವನ್ನು ನಿರೀಕ್ಷಿಸಿರಲಿಲ್ಲ, ಮುಂದೆ ಸಹ ಮಾಡುವುದಿಲ್ಲ. ಅದರ ಬಗ್ಗೆ ಯೋಚಿಸ್ತಾ ನಿಂತಿದ್ದ ತನ್ನವನ ಭುಜದ ಮೇಲೆ ಕೈ ಇಟ್ಟ ಅಚ್ಚು. ರಾಮ್ ಯಾರೋ ಬಂದಿದ್ದಾರಂತೆ ಬನ್ನಿ ಎಂದಾಗ ವಾಸ್ತವಕ್ಕೆ ಬಂದ ರಾಮ್ ಸರಿ ಬನ್ನಿ ಎಂದು ಅವಳ ಜೊತೆ ಕೆಳಗಡೆ ಬಂದಿದ್ದ. ಮಮತಾ ಅವರು ತಮ್ಮ ಮನೆಗೆ ಬಂದಿರೋದು ತಾಯಿ ಮಗನಿಗೆ ಇಷ್ಟವಾಗಲಿಲ್ಲ.
ಆದರೂ ಮನೆ ಬಾಗಿಲು ತುಳಿದು ಬಂದವರನ್ನು ಗೌರವಿಸಲೇಬೇಕಾಗಿತ್ತು. ಮುಖದಲ್ಲಿ ನಕಲಿ ನಗು ತುಂಬಿಕೊಂಡ ರಾಮ್, ಹೇಗಿದ್ದೀರಾ ಆಂಟಿ ಎನ್ನುತ್ತಾ ತನ್ನಮ್ಮನ ಪಕ್ಕದಲ್ಲಿ ಕುಳಿತ. ನಾನು ಆರಾಮವಾಗಿ ಇದ್ದೀನಿ ರಾಮ್ ಎಂದವರ ಕಣ್ಣುಗಳು ಯಾರನ್ನೋ ಹುಡುಕುತ್ತಿರುವುದು ಕಂಡು ಅಸಹನೆಯಿಂದ ಕನಲಿ ಹೋದ ರಾಮ್. ಅವರು ಹುಡುಕುತ್ತಿರುವುದು ಯಾರನ್ನೆಂದು ಬಲ್ಲನು ಅವನು. ರಾಮ್, ನೀನು ನಿನ್ನ ಮದುವೆಗೆ ನನ್ನನ್ನು ನಮ್ಮ ಮನೆಯವರನ್ನು ಇನ್ವೈಟ್ ಮಾಡಲಿಲ್ಲಲ್ಲ ಎಂದು ಬೇಸರದಲ್ಲಿ ಕೇಳಿದರು. ತಲೆ ಕೊಡವಿ ತನ್ನಮ್ಮನ ಮುಖ ನೋಡಿದ ರಾಮ್, ಅವಸರದಲ್ಲಿ ನನ್ನ ಮದುವೆ ಆಯಿತು, ಸೊ ಮರೆತು ಬಿಟ್ಟಿದ್ದೀನಿ ಅನಿಸುತ್ತೆ ಎಂದವನಿಗೆ ಅವರ ನೆರಳನ್ನು ಸಹ ಸಹಿಸಲಾಗದು. ಇನ್ನು ತನ್ನ ಮದುವೆಗೆ ಕರೆಯುವನೆ, ಅವನು ಬೇಕಂತಲೇ ಇನ್ವೈಟ್ ಮಾಡಿಲ್ಲ ಎನ್ನುವ ಸತ್ಯ ಗೊತ್ತಿದ್ದ ಮಮತಾ ಅವರು, ಪರವಾಗಿಲ್ಲ ಬಿಡು ಎಂದವರ ಅಚ್ಚು ಕಡೆ ನೋಡಿ, ಇವಳೇನಾ ನಿನ್ನ ಹೆಂಡತಿ ಎಂದು ಕೇಳಿದರು. ಎಸ್, ಇವರೇ ಮಿಸಸ್ ರಾಮ್. ಅಚ್ಚು, ಇವರು ಮಮತಾ ಅಂತ, ನಮಗೆ ದೂರದ ಸಂಬಂಧಿಕರು ಎಂದದ್ದು ಕೇಳಿ ಮಮತಾ ಅವರ ಮುಖ ಚಿಕ್ಕದಾಯಿತು. ಅವನು ತನ್ನ ಮಾತುಗಳಲ್ಲೇ ತಮಗೂ ಅವರಿಗೂ ಯಾವುದೇ ಸಂಬಂಧ ಇಲ್ಲ ಎಂದು ತಿಳಿಸುವ ಪ್ರಯತ್ನದಲ್ಲಿದ್ದಾನೆ ಎಂದು ಅರಿಯಲು ಹೆಚ್ಚು ಹೊತ್ತು ಹಿಡಿಯಲಿಲ್ಲ. ಅದನ್ನು ಕಂಡು ಅವರ ಮನಸ್ಸಿಗೆ ಬಹಳ ನೋವಾಯಿತು. ತಮ್ಮಿಂದ ಹಿಂದೆ ಆದ ತಪ್ಪಿಗೆ ಈಗ ಶಿಕ್ಷೆ ಅನುಭವಿಸುವಂತಾಯಿತು. ಮಮತಾ ಅವರ ಪರಿಸ್ಥಿತಿ. ಆಂಟಿ, ಏನಾದರೂ ವಿಷಯ ಇದೆಯಾ? ನೇರವಾಗಿ ಕೇಳಿ ಎಂದ ರಾಮ್. ತಾನು ಬಂದಿದ್ದು ಯಾರಿಗೂ ಇಷ್ಟವಾಗ್ತಿಲ್ಲ ಎಂದರಿತ ಮಮತಾ ಅವರು, ನಿನ್ನ ಮಿಸಸ್ ರಾಮ್ನ ನೋಡಿಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ ರಾಮ್. ನಿಮ್ಮ ಮದುವೆಗೆ ನನ್ನ ಕಡೆಯಿಂದ ಯಾವುದೇ ಗಿಫ್ಟ್ ಕೊಟ್ಟಿಲ್ಲ, ಸೊ ಈಗ ಕೊಟ್ಟು ಹೋಗೋಣ ಅಂತ ಬಂದೆ ಎಂದದ್ದು ಕೇಳಿ ರಾಮ್ಗೆ ಏನು ಹೇಳಬೇಕೆಂದು ತೋಚಲಿಲ್ಲ. ಅವರು ಪ್ರತಿ ಬಾರಿ ಮನೆಗೆ ಬಂದಾಗ ರಾಮ್ ಅವರನ್ನು ಬೇಸರ ಮಾಡಿ ಕಳಿಸ್ತಿದ್ದ, ಮತ್ತು ಅವರು ಬರುವ ಮನಸ್ಸು ಮಾಡದಿರಲಿ ಎಂದು. ಬಟ್ ಯಾವುದಕ್ಕೂ ಕೇರ್ ಮಾಡದ ಮಮತಾ ಅವರು ಪದೇ ಪದೇ ಬರ್ತಿದ್ರು. ರಾಮ್ ಬಳಿ ಬಂದವರು, ರಾಮ್ ನಿನ್ನ ಹೆಂಡತಿಯನ್ನು ಕರೆ ಎಂದಾಗ ರಾಮ್ ತನ್ನವಳ ಕಡೆ ನೋಡಿದ. ಆದಷ್ಟು ಬೇಗ ಅವರನ್ನು ಅಲ್ಲಿಂದ ಸಾಗ ಹಾಕಬೇಕಾಗಿತ್ತು ಅವನಿಗೆ. ಅವರು ಅಲ್ಲಿದ್ದಷ್ಟು ಹೊತ್ತು ತಾನು ಕಾಪಾಡುತ್ತಿರುವ ಸತ್ಯ ಎಲ್ಲಿ ಹೊರಬಂದು ಬಿಡುವುದು ಎಂಬ ದಿಗಿಲವನಿಗೆ. ಅಚ್ಚು ಏನೆಂದು ಮಾತನಾಡದೆ ಬಂದು ತನ್ನವನ ಪಕ್ಕದಲ್ಲಿ ಕುಳಿತು ಅಲ್ಲಿ ಏನು ನಡೆಯುತ್ತಿದೆ ಎಂದು ಯೋಚಿಸತೊಡಗಿದಳು. ಯಾಕೋ ತನ್ನವರು ಮಮತಾ ಅವರನ್ನು ಸರಿಯಾಗಿ ನಡೆಸಿಕೊಳ್ಳುತ್ತಿಲ್ಲ ಎಂದು ಅನುಮಾನ ಅವಳಿಗೆ. ಇಬ್ಬರಿಗೂ ತಂದಿದ್ದ ಹುಡುಗರೆ ನೋಡಿ 100 ವರ್ಷ ಖುಷಿಯಿಂದ ಜೀವನ ಮಾಡಿ ಎಂದು ಅರಸಿದರು. ಅಚ್ಚು ಅವರ ಕಾಲು ಮುಟ್ಟಿ ಆಶೀರ್ವಾದ ಪಡೆದಾಗ, ಅಚ್ಚು ಟೀ ಮಾಡಿಕೊಂಡು ಬನ್ನಿ ಎಂದಿದ್ದ ರಾಮ್. ಸರಿ ಎಂದು ತಲೆ ಆಡಿಸಿ ಅಚ್ಚು ಕಿಚನ್ ಸೇರಿಕೊಂಡಳು. ರಾಮ್ ತನ್ನ ತಂಗಿಯ ಕಡೆ ನೋಡಿದ ಕೂಡಲೇ ಭುವನ ಅಲ್ಲಿಂದ ಸರಿದು ತನ್ನ ರೂಮ್ ಸೇರಿಕೊಂಡಳು. ಮಡದಿ ಮತ್ತು ತಂಗಿಯನ್ನು ಕಳಿಸಿದ ಮೇಲೆ ರಾಮ್ ಮಮತಾ ಅವರ ಕಡೆ ನೋಡಿದ. ಆಂಟಿ, ನಾನು ನಿಮಗೆ ಹೇಳಿದ್ದೀನಿ ಪದೇ ಪದೇ ನಮ್ಮನೆಗೆ ಬಂದು ನಮಗೆ ತೊಂದರೆ ಕೊಡಬೇಡಿ ಅಂತ, ಆದರೂ ಯಾಕೆ ಈ ರೀತಿ ಮಾಡ್ತೀರಾ ಎಂದು ಅಸಮಾಧಾನದಿಂದ ಕೇಳಿದ. ರಾಮ್ನ ಒರಟು ನಡೆ ಮಮತಾ ಅವರ ಕಣ್ಣಿನಲ್ಲಿ ನೀರು ತರಿಸಿತು. ರಾಮ್, ನಾನು ಯಾಕೆ ಪದೇ ಪದೇ ನಿಮ್ಮನೆಗೆ ಬರ್ತೀನಿ ಅಂತ ಗೊತ್ತಿದ್ರು ಯಾಕೆ ಹೀಗೆ ಕೇಳ್ತಿದ್ಯಾ? ಆರವಜ್ಜಿಯಾಗಿ ನನಗೆ ನನ್ನ ಮೊಮ್ಮಗನನ್ನು ನೋಡುವ ಆಸೆ ಇರೋದಿಲ್ವಾ ಎಂದವರ ಪ್ರಶ್ನೆಗೆ ಸಿಟ್ಟಿನಿಂದ ಮುಖ ಕೆಂಪು ಮಾಡಿಕೊಂಡ ಅರತಿಯವರು, ಯಾವ ಅಧಿಕಾರದ ಮೇಲೆ ನನ್ನ ಮೊಮ್ಮಗ ಅಂತ ಹೇಳ್ತಾ ಇದ್ದೀಯಾ? ಅವನು ಈ ಮನೆಗೆ ಮಾತ್ರ ಮೊಮ್ಮಗ. ತೃಪ್ತಿ ಅವನಿಗೆ ಜನ್ಮ ಕೊಟ್ಟು ಕಣ್ಣು ಮುಚ್ಚಿದಾಗ ಇಲ್ಲದ ಮೊಮ್ಮಗ ಅನ್ನುವ ಸಂಬಂಧ ಈಗ ಬಂತ. ಇಷ್ಟು ದಿನ ನನ್ನ ಮಗನೇ ಆರೋಗ್ಯ ತಂದೆ ತಾಯಿಯಾಗಿ ಸಾಕಿದ್ದಾನೆ. ಈಗ ಆ ಮಗುವಿನ ತಾಯಿ ಸ್ಥಾನ ತುಂಬುವುದಕ್ಕೆ ಅಚ್ಚರಿ ಬಂದಿದ್ದಾಳೆ. ಅವಳು ತನ್ನದಲ್ಲದ ಮಗುವಿಗೆ ತಾಯಿಯಾಗುವುದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಿದ್ದಾಳೆ. ಸೊ ನನ್ನ ಸೊಸೆಗೆ ಆರವ ಜನ್ಮ ಹೇಗಾಯಿತು ಅಂತ ಗೊತ್ತಿಲ್ಲ. ನೀನು ಈ ರೀತಿ ಪದೇ ಪದೇ ಬರುವುದು, ಈ ವಿಷಯ ಪ್ರಸ್ತಾಪವಾಗುವುದು, ಆಮೇಲೆ ಇದರಿಂದ ನನ್ನ ಮಗ ಸೊಸೆ ಜೀವನದಲ್ಲಿ ಬಿರುಕು ಮೂಡುವುದು ನನಗೆ ಇಷ್ಟವಿಲ್ಲ. ಅದಕ್ಕೆ ನಿನ್ನ ಕೈ ಮುಗಿದು ಕೇಳಿಕೊಳ್ತಿದ್ದೀನಿ, ನೀನು ಮತ್ತೆ ಯಾವುದೇ ಕಾರಣಕ್ಕೂ ನಮ್ಮ ಕಣ್ಮುಂದೆ ಕಾಣಿಸ್ಕೊಳ್ಬೇಡ. ನಾವು ಯಾವತ್ತೂ ಆರವ್ ನಿನಗೆ ಬಿಟ್ಟು ಕೊಡೋದಿಲ್ಲ ಎಂದು ಖಾರವಾಗಿ ಹೇಳಿದರು ಆರತಿ. ಆರವ್ ಹುಟ್ಟಿದಾಗ ಮಮತಾ ಅವರು ಆಡಿದ ಮಾತುಗಳು ಇನ್ನೂ ಅವರ ಕಿವಿಯಲ್ಲಿ ಗುಯಿಂಗ್ ಕೊಡುತ್ತಿದ್ದವು. ಮಮತಾ ಅವರಿಗೆ ಮರುಮಾತೆ ಇಲ್ಲದಂತಾಯಿತು. ಕಣ್ಣೀರನ್ನು ಒರೆಸಿಕೊಂಡು ಒಂದೇ ಒಂದು ಸಲ ನನ್ನ ಮೊಮ್ಮಗನನ್ನು ನೋಡಿ ಮುದ್ದು ಮಾಡುವುದಕ್ಕೆ ಅವಕಾಶ ಕೊಡಿ ಎಂದು ಬಿಕ್ಕಲಿಸಿದರು. ತಾಯಿ ಮಗ ಕರಗಲಿಲ್ಲ. ನಿಮಗೆ ಈ ರೀತಿ ಪದೇ ಪದೇ ಹೇಳಿಸಿಕೊಳ್ಳುವುದಕ್ಕೆ ಅವಮಾನ ಅನಿಸೋದಿಲ್ಲವೋ ನಮಗೆ ಗೊತ್ತಿಲ್ಲ, ಬಟ್ ನಮಗೆ ಆರೋಗ್ಯ ನಿಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ಒತ್ತಿ ಹೇಳುವುದಕ್ಕೆ ಹಿಂಸೆ ಆಗುತ್ತೆ. ಸೊ ಪ್ಲೀಸ್ ನೀವಿನ್ನೂ ಹೊರಡ್ಬೋದು ಎಂದು ರಾಮ್ ನಿಷ್ಠುರವಾಗಿ ಬಾಗಿಲ ಕಡೆ ಕೈ ತೋರಿಸಿದ. ನೋವು ಮತ್ತು ಹತಾಶೆಯಿಂದ ಮಮತಾ ಅಲ್ಲಿಂದ ಭಾರವಾದ ಹೆಜ್ಜೆಗಳನ್ನಿಡುತ್ತಾ ಹೊರಟರು. ಹಿಂದೆ ತಾಳ್ಮೆ ಇಲ್ಲದೆ ಆಡಿದ ಮಾತು
ಇಂದು ಮೊಮ್ಮಗನ ಸಂಬಂಧವನ್ನೇ ಕಡಿಯುವಂತೆ ಮಾಡಿತಲ್ಲ ಎಂದು ಕಣ್ಣೀರಿಡುತ್ತಾ ಹೋದರು. ಅವರು ಹೋದ ಮೇಲೆ ಅಸಹನೆಯಿಂದ ರಾಮ್, ಅಮ್ಮ, ಈ ಯಂಗ್ಸು ಎಷ್ಟು ಹೇಳಿದರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ. ಇವರು 1000 ಸಲ ಕೇಳಿಕೊಂಡ್ರು ನಾನು ಮಾತ್ರ ನನ್ನ ಮಗನ ನೆರಳು ಅವರಿಗೆ ಮುಟ್ಟೋದಕ್ಕೆ ಬಿಡೋದಿಲ್ಲ. ಒಬ್ಬನೇ ಇದ್ದಾಗಲೇ ನಾನು ಸಾಕಿದ್ದೇನೆ, ಈಗ ಅವನಿಗೆ ತಾಯಿ ಪ್ರೀತಿ ಸಿಕ್ಕಿದೆ ಎಂದು ಗೊಣಗುತ್ತಿದ್ದ ಮಗನ ಭುಜದ ಮೇಲೆ ಕೈ ಇಟ್ಟ ಆರತಿಯವರು ಅಚ್ಚು ಬರುವುದನ್ನು ತೋರಿಸಿದರು. ಟೀಕಪ್ ಟ್ರೇ ಹಿಡಿದು ಬರುತ್ತಿದ್ದ ಅಚ್ಚುನ ಕಂಡು ರಾಮ್ ತನ್ನ ಸಿಟ್ಟನ್ನೆಲ್ಲ ಪಕ್ಕಕ್ಕಿಟ್ಟು ಮುಖದಲ್ಲಿ ನಗು ತುಂಬಿಕೊಂಡ. ಅಚ್ಚು, ನೀವು ಟೀ ಮಾಡಿಕೊಂಡು ಬರೋ ಹೊತ್ತಿಗೆ ಅವರು ಹೊರಟೇ ಬಿಟ್ರು ಎಂದು ಅನಕಿಸುವಂತೆ ನಕ್ಕ. ತಾನು ಅವಳ ಗಮನ ಬೇರೆಡೆಗೆ ಸೆಳೆಯದಿದ್ದರೆ ಮಮತಾ ಅವರ ಬಗ್ಗೆ ಸಾಲು ಸಾಲು ಪ್ರಶ್ನೆಗಳನ್ನು ಎದುರಿಸಬೇಕಾಗ್ತದೆ ಎಂದು ಅವನಿಗೆ ತಿಳಿದಿತ್ತು. ಮುಖ ಊದಿಸಿಕೊಂಡ ಸೊಸೆ, ಅತ್ತೆ ನೋಡಿ ನಿಮ್ಮ ಮಗನನ್ನು, ಅವ್ರಿಗೇನೋ ಅರ್ಜೆಂಟ್ ಇತ್ತು ಅಂತ ಹೋದರೆ ನಾನೇನು ಮಾಡುವುದಕ್ಕಾಗುತ್ತೆ ಎಂದು ದೂರಿನ ದನಿ ತೆಗೆದಿದ್ದನ್ನು ಕಂಡು ಆರತಿಯವರಿಗೆ ಮನಸ್ಸು ತಿಳಿಯಾಯಿತು. ಮಮತಾ ಬಂದಾಗ ಉಂಟಾಗಿದ್ದ ಆತಂಕ ಮುದ್ದಿನ ಸೊಸೆಯ ಹುಸಿ ಮುನಿಸಿನಿಂದ ತಿಳಿನಗೆಯಾಗಿ ಬದಲಾಯಿತು. ಫ್ಲ್ಯಾಶ್ ಬ್ಯಾಕ್. ಸಾತ್ವಿಕ್ ಮಾಡಿದ ಕೆಲಸಕ್ಕೆ ಅವನ ಮುಖ ಮೂತಿ ನೋಡದೆ ಚಚ್ಚಿ ಹಾಕುವಷ್ಟು ಸಿಟ್ಟು ಬಂದಿತ್ತು ಅಚ್ಚುಗೆ. ತಂಗಿಯ ಮೇಲಿದ್ದ ಅತಿ ಪ್ರೀತಿಯಿಂದ ಅಭಿ ಅವಳನ್ನು ಯಾವುದರಲ್ಲೂ ಹಿಂದೆ ಉಳಿಯಲು ಬಿಡುತ್ತಿರಲಿಲ್ಲ. ಅವ ಹೇಗೆ ಪಾರ್ಟಿ, ಪಬ್, ವೀಕೆಂಡ್ ಎಂದು ತನ್ನ ಗೆಳತಿಯರ ಜೊತೆ ಸುತ್ತುತ್ತಿದ್ದನು, ಹಾಗೆಯೇ ತನ್ನ ತಂಗಿ ಮತ್ತು ತನ್ನ ಹುಡುಗಿಯನ್ನು ಸಹ ಯಾವುದೇ ಹಿಂಜರಿಕೆ ಇಲ್ಲದೆ ಕರೆದುಕೊಂಡು ಹೋಗಿ ಅವರ ಜೊತೆ ತಾನು ಸಹ ಎಂಜಾಯ್ ಮಾಡಿ ಬರುತ್ತಿದ್ದ. ಆದರೆ ಅಭಿ ತನ್ನ ತಂಗಿಯನ್ನು ತನ್ನ ಜೊತೆಯಲ್ಲಿ ಹಾಕಿಕೊಂಡು ಹಾಳು ಮಾಡುತ್ತಿದ್ದಾನೆ ಎಂದು ಅವನ ತಂದೆ ತಾಯಿಗೆ ಗೊತ್ತಿತ್ತು. ಅವನು ಪ್ರತಿ ಬಾರಿ ಅವಳನ್ನು ಪಬ್ ಪಾರ್ಟಿಗೆಂದು ಕರೆದುಕೊಂಡು ಹೋಗಿ ಬಂದಾಗ ಅವನ ಮೈಯಲ್ಲಿ ಬೆವರಿಳಿಯುವಂತೆ ಗ್ರಾಚಾರ ಬಿಡಿಸಿದ್ರೂ ಸಹ ಮತ್ತೆ ಅವನ ಕೆಲಸ ಯಥಾಪ್ರಕಾರ ಸಾಗುತ್ತಿತ್ತು. ಅಚ್ಚು ಅಪ್ಪ ಅಮ್ಮನ ಕಣ್ಣು ತಪ್ಪಿಸಿ ಅಣ್ಣನ ಜೊತೆ ಹೋದರೂ ಸಹ ಒಮ್ಮೆಯೂ ಮೈ ಮೇಲೆ ಹಿಡಿತ ಕಳೆದುಕೊಳ್ಳುವಷ್ಟು ಕುಡಿದು ಮನೆಗೆ ಬಂದಿಲ್ಲ. ಅದು ಸಹ ಆಲ್ಕೋಹಾಲ್ ಕಂಟೆಂಟ್ ಕಡಿಮೆ ಇರುವ ಡ್ರಿಂಕ್ಸನ್ನೇ ಕುಡಿಯುತ್ತಿದ್ದದು, ತನ್ನ ಲಿಮಿಟ್ ಆಚೀಚೆ ಆಗದಂತೆ. ಬಟ್ ಈಗ ತಾನು ರಾತ್ರಿ ಅಣ್ಣನ ಜೊತೆ ಪಾರ್ಟಿಗೆ ಹೋಗಿದ್ದನ್ನು ತನ್ನ ಅಪ್ಪನಿಗೆ ಹೇಳಿ ತನ್ನ ಅಣ್ಣ ಅಪ್ಪನ ಕೋಪಕ್ಕೆ ಗುರಿಯಾಗುವಂತೆ ಮಾತನಾಡಿದ್ದು ಅಲ್ಲದೆ ಆಗಲೇ ತನ್ನ ಮದುವೆ ಬಗ್ಗೆ ಮಾತನಾಡಿದ್ದು ಸಹಿಸದೆ ಹೋದ ಅಚ್ಚು ಈಗ ಸಾತ್ವಿಕನ ಒಂದು ಆಟ ಆಡಿಸಲು ಅವನ ಮನೆಗೆ ಬಂದಿದ್ದಳು. ತನ್ನ ಅಪ್ಪ ಅಮ್ಮನ ಜೊತೆ ಊಟಕ್ಕೆ ಕುಳಿತಿದ್ದ ಸಾತ್ವಿಕ್ನ ಕಂಡು ಕಣ್ಣು ಕೆಂಪಕ್ಕೆ ಮಾಡಿದ ಅಚ್ಚು, ಮೀನಾಕ್ಷಿ ಆಂಟಿ, ಏನು ಅಡುಗೆ ಮಾಡಿದ್ದೀರಾ ನಿಮ್ಮನೆಯಲ್ಲಿ ಎಂದು ಕೇಳುತ್ತಾ ತಮ್ಮ ಬಳಿ ಬಂದ ಅಚ್ಚುಗೆ, ಕಾಲು ಹುಲಿ ಮಾಡಿದ್ದೀನಿ ಅಚ್ಚರಿ, ಬಾ ನೀನು ಊಟ ಮಾಡು ಎಂದವರಿಗೆ ಸರಿ ಎಂದು ತಲೆ ಆಡಿಸಿ ಕೈ ತೊಳೆದು ಸಲೀಸಾಗಿ ಬಂದು ಸಾತ್ವಿಕ್ ಪಕ್ಕದಲ್ಲಿ ಕುಳಿತು ಊಟ ಬಡಿಸಿಕೊಂಡು ತಿನ್ನಲು ಕುಳಿತ ಅಚ್ಚು ನೆಪ ಮಾತ್ರಕ್ಕೆ ಊಟಕ್ಕೆ ಕುಳಿತಿದ್ದಾಳೆ ಹೊರತು ಹೊಟ್ಟೆ ತುಂಬ ಉಂಡು ಹೇಳಲಾರಳು. ತನ್ನ ಪಕ್ಕದಲ್ಲಿ ಕುಳಿತಿದ್ದ ಹುಡುಗಿಯನ್ನು ವಿಚಿತ್ರವಾಗಿ ನೋಡಿದ ಸಾತ್ವಿಕ್ ಮನೆಯಲ್ಲಿ ಅಷ್ಟೆಲ್ಲ ರಾಧಾಂತವಾದರೂ ಸಹ ಒಂದು ಚೂರು ತಲೆ ಕೆಡಿಸಿಕೊಳ್ಳದಂತೆ ತಮ್ಮನೆಗೆ ಬಂದು ಊಟಕ್ಕೆ ಕುಳಿತಿರುವುದು ಕಂಡು ಆಶ್ಚರ್ಯಪಟ್ಟ. ಎಲ್ಲರ ಜೊತೆ ಊಟ ಮಾಡುತ್ತಿದ್ದ ಮೀನಾಕ್ಷಿಯವರು, ಅಚ್ಚರಿ, ಸಂಪೂರ್ಣ ಕ್ಯಾಬೇಜ್ ಸಾಂಬಾರು ಮಾಡಿದಾಳೆ ಎಂದು ಕೇಳಿದರು. ಆ ಹುಡುಗಿ ಕ್ಯಾಬೇಜ್ ಸಾಂಬಾರು ಎಂದರೆ ಮೂಗು ಮುರಿಯುವವಳು ಎಂದು ಮೀನಾಕ್ಷಿ ಅವರಿಗೂ ಸಹ ಗೊತ್ತಿತ್ತಲ್ಲ. ತನ್ನಮ್ಮ ನೈಟ್ ಅದೇನೋ ಸಾಂಬಾರು ಮಾಡಿದ್ರು ಎಂದು ತಿಳಿಯದಿದ್ದರೂ ಸಹ, ಹಾಂ ಆಂಟಿ, ನಮ್ಮ ಮನೇಲಿ ಇವತ್ತು ಕ್ಯಾಬೇಜ್ ಸಾಂಬಾರು, ಅದಕ್ಕೆ ನೇರವಾಗಿ ನಿಮ್ಮ ಮನೆಗೆ ಬಂದುಬಿಟ್ಟೆ ಎಂದಾಗ ಮೀನಾಕ್ಷಿ ಅವರ ಜೊತೆ ನರೇಂದ್ರ ಅವರು ಸಹ ಒಳ್ಳೆ ಹುಡುಗಿ ಎಂದು ತಲೆ ಆಡಿಸಿದರು. ಸಾತ್ವಿಕ್ ಮಾತ್ರ ಹೊರೆಗಣ್ಣಿನಿಂದ ಅವಳನ್ನು ಗಮನಿಸುತ್ತಿದ್ದ. ಯಾಕೋ ಅವನ ಸಿಕ್ಸ್ ಸೆನ್ಸ್ ಈಗೇನೋ ಕಿತಾಪತಿ ಮಾಡಲು ಬಂದಿದ್ದಾಳೆ ಎಂದು ಸೂಚನೆ ಕೊಟ್ಟಾಗ ಅಪ್ಪ ಅಮ್ಮನ ಮುಖ ನೋಡಿದ ಸಾತ್ವಿಕ್, ನೋಡು ಅಚ್ಚರಿ, ಒಂದು ಹುಡುಗಿ ಈ ರೀತಿ ನೈಟ್ ಹೊತ್ತು ಡ್ರಿಂಕ್ಸ್ ಮಾಡಿ ಬರುವುದು ತಪ್ಪು. ಸೊ ನಾನು ಅದನ್ನು ನಿಮ್ಮ ಅಪ್ಪನಿಗೆ ಹೇಳಿದ್ದು. ನೀನು ಅದನ್ನೇ ತಲೆಯಲ್ಲಿ ಇಟ್ಟಿಕೊಂಡು ಎಲ್ಲಿ ಏನಾದರೂ ತಂದಿಟ್ಟು ತಮಾಷೆ ಮಾಡುವುದಕ್ಕೆ ನೋಡಿದರೆ ನಾನು ಮಾತ್ರ ಸುಮ್ಮನಿರುವುದಿಲ್ಲ ಎಂದು ಪಿಸುದನಿಯಲ್ಲಿ ಅವಳಿಗೆ ವಾರ್ನ್ ಮಾಡಿದ. ತನ್ನ ಮುಂದಿದ್ದವರ ಕಡೆ ನೋಡಿದ ಹುಡುಗಿ, ಯಾಕೆ ಹುಡುಗಿಯರು ಡ್ರಿಂಕ್ಸ್ ಮಾಡಬಾರ್ದು ಅಂತ ರೂಲ್ಸ್ ಇದೆಯಾ? ಅಥವಾ ನಾನು ಮಾತ್ರ ಹುಡುಗಿ ಅನ್ನುವ ಕಾರಣಕ್ಕೆ ಡ್ರಿಂಕ್ಸ್ ಮಾಡಬಾರ್ದಾ? ನಾನು ನಿಮ್ಮಂಥ ಹುಡುಗರ ಜೊತೆ ಮನೆಯವರಿಗೆ ಗೊತ್ತಾಗದೆ ಕದ್ದು ಮುಚ್ಚಿ ಪಬ್ ಪಾರ್ಟಿ, ಹೋಟೆಲ್, ಮಾಲ್ ಅಂತ ಸುತ್ತಿಲ್ಲ. ಬಾಯ್ ಫ್ರೆಂಡ್ ಜೊತೆ ಸುತ್ತಬೇಕಾಗಿರೋ ಜಾಗಗಳಿಗೆ ನಾನು ನಮ್ಮ ಅಣ್ಣನ ಜೊತೆ ಹೋಗ್ತಿದ್ದೀನಿ ಅಷ್ಟೆ ಎಂದು ಟಾಂಗ್ ಕೊಟ್ಟ ಅಚ್ಚು ಅವನನ್ನು ಒಮ್ಮೆ ದುರುಗಟ್ಟಿ ನೋಡಿ, ಹೀಗಿದೆ ನನ್ನ ಮಗನೇ ನಿಂಗೆ ಹಬ್ಬ
ನಾನು ಕೊಡುವ ಹೇಟಿಗೆ ಮತ್ತೆ ನನ್ನ ತಂಟೆಗೆ ಬರೋದಕ್ಕೆ ಹೆದರಿ ಸಾಯಬೇಕು ಎಂದು ಮನದಲ್ಲೇ ಹಲುಬಿದ ಅಚ್ಚು ತನ್ನ ಮುಂದಿದ್ದವರ ಊಟ ಆಯ್ತೋ ಇಲ್ವೋ ಎಂದು ಪರೀಕ್ಷೆ ಮಾಡಿದಳು. ಅಷ್ಟರಲ್ಲಿ ಊಟ ಮುಗಿಸಿ ಸಾತ್ವಿಕ್ ಎದ್ದು ಕೈ ತೊಳೆಯಲು ಹೊರಟಿದ್ದೆ. ಒಳ್ಳೆ ಸಮಯ ಎಂದು ಅಚ್ಚು ಶುರು ಮಾಡಿದಳು. ಆಂಟಿ, ಏನೇ ಹೇಳಿ, ನಿಮ್ಮ ಕೈ ರುಚಿ ಚಪ್ಪರಿಸಿಕೊಂಡು ತಿನ್ನುವಂತಿರುತ್ತದೆ ನೀವು ಮಾಡುವ ಅಡುಗೆ ಎಂದು ಹೇಳಿ ಇಲ್ಲದೆ ಹಟ್ಟಕ್ಕೆ ಹತ್ತಿಸುವ ಕೆಲಸ ಮಾಡಿದಳು. ಅಚ್ಚು ಮಾತಿಗೆ ಉಬ್ಬಿ ಹೋದ ಮೀನಾಕ್ಷಿಯವರು, ನಿಮ್ಮ ಅಂಕಲ್ ಸಹ ಇದನ್ನೇ ಹೇಳ್ತಾರೆ ಅಚ್ಚರಿ ಎಂದರು ನಸುನಾಚುತ್ತಾ. ಆಂಟಿ, ಈ ವಯಸ್ಸಿನಲ್ಲೂ ನಿಮಗೆ ಮನೆ ಕೆಲಸ ಎಲ್ಲ ಒಬ್ಬರೇ ಮಾಡುವುದಕ್ಕೆ ಸುಸ್ತಾಗಲ್ವಾ ಎಂದು ಕೇಳಿದಳು, ದನಿಯಲ್ಲಿ ಬೇಸರ ತುಂಬಿದ ಕಾಳಜಿ ಬೆರೆಸಿ. ಅಚ್ಚು ಮಾತಿಗೆ ಸಪ್ಪೆ ಮುಖ ಮಾಡಿದ ಮೀನಾಕ್ಷಿಯವರು, ಸುಸ್ತಾಗದೇ ಇರುತ್ತಾ, ಆದರೆ ಏನು ಮಾಡುವುದಕ್ಕೆ ಆಗುತ್ತೆ, ನನಗೆ ಅದಕ್ಕೆ ತಪ್ಪಿಲ್ಲ ಎಂದದು ಕೇಳಿ ಇದೇ ಸರಿಯಾದ ಸಮಯ ಎಂದು ತನ್ನೊಳಗೆ ನುಡಿದ ಅಚ್ಚು. ಆಂಟಿ, ಸಾತ್ವಿಕ್ಗೆ ಆದಷ್ಟು ಬೇಗ ಮದುವೆ ಮಾಡಿಬಿಡಿ, ಆಮೇಲೆ ನಿಮಗೆ ಈ ಕೆಲಸ ಮಾಡುವ ತಲೆನೋವೇ ಇರೋದಿಲ್ಲ ಎಂದು ಅದೆಷ್ಟೋ ಕಾಳಜಿ ಇರುವಂತೆ ಕೇಳಿದಳು. ಕೈಲಿ ಫೋನ್ ಹಿಡಿದು ಸೋಫಾ ಮೇಲೆ ಕುಳಿತಿದ್ದ ಮಗನ ಕಡೆ ಒಮ್ಮೆ ನೋಡಿದ ಮೀನಾಕ್ಷಿಯವರು, ಹಾಂ, ನನಗೂ ಬೇಗ ಅವನಿಗೆ ಮದುವೆ ಮಾಡುವ ಆಸೆನೇ ಇದೆ, ಆದರೆ ಅವನೇ ಮದುವೆ ಅನ್ನುವ ಪದ ಕೇಳಿದ ಕೂಡಲೇ ಹುರಿದು ಬೀಳ್ತಾನೆ. ಇನ್ನು ನನ್ನ ಮುಂದೆ 4 ವರ್ಷ ಮದುವೆ ಗಿದ್ವಿ ಅಂತ ಮಾತನಾಡುವ ಹಾಗಿಲ್ಲ. ಒಂದು ವೇಳೆ ನಾನು ಇಷ್ಟು ಹೇಳಿದ ಮೇಲೂ ನೀನು ನನಗೆ ಈ ವಿಷಯದಲ್ಲಿ ಒತ್ತಾಯ ಮಾಡಿದರೆ ನಾನು 4 ವರ್ಷ ಈ ಮನೆ ಜೊತೆ ನಿಮ್ಮನ್ನು ಸಹ ಮರೆಯಬೇಕಾಗ್ತದೆ, ನೆನಪಿರಲಿ ಅಂತ ವಾರ್ನ್ ಮಾಡಿದ್ದಾನೆ ಎಂದು ಅವರ ವ್ಯಥೆ ಹೇಳಿಕೊಂಡರು. ಒಡನೆ ಅವರಿಗೆ ಇನ್ನಷ್ಟು ಸನಿಹಕ್ಕೆ ಕುಳಿತ ಅಚ್ಚು, ಆಂಟಿ, ಅವನ ಮಾತು ಕೇಳಿ ಎಲ್ಲಿದ್ದರೂ ಸುಮ್ಮನಾಗಿ ಬಿಟ್ಟಿರಿ. ಅವನು ರಾತ್ರಿ ಒಂದು ಹುಡುಗಿ ಜೊತೆ ಪಾರ್ಟಿಯಲ್ಲಿ ಇದ್ದದ್ದು ನಾನು ನೋಡಿದ್ದೀನಿ, ಬೇಕಾದರೆ ನೀವೇ ನೋಡಿ ಎಂದು ತನ್ನ ಫೋನ್ನಲ್ಲಿ ಸಾತ್ವಿಕ್ ಒಂದು ಹುಡುಗಿಯ ಜೊತೆ ಕ್ಲೋಸ್ ಆಗಿದ್ದ ಫೋಟೋಗಳನ್ನು ಮೀನಾಕ್ಷಿ ಅವರಿಗೆ ತೋರಿಸಿದಳು. ನೈಟ್ ಪಬ್ನಲ್ಲಿ ಅಚ್ಚರಿ ಸಾತ್ವಿಕ್ ಅಲ್ಲಿರುವುದು ಗಮನಿಸಿದರೂ ಗಮನಿಸದಂತೆ ನಾಟಕ ಮಾಡಿದ್ದಳು ಅಷ್ಟೇ. ಅದನ್ನು ಅರಿಯದ ಸಾತ್ವಿಕ್ ಅವಳಿಗೆ ಗುಂಡಿ ತೋಡುವ ಬರದಲ್ಲಿ ಅಚ್ಚರಿ ತೋಡಿದ ಗುಂಡಿಯಲ್ಲಿ ಬೀಳ್ಬೇಕೆನ್ನುವುದನ್ನು ಅಂದಾಜಿಸಲಿಲ್ಲ. ರಾತ್ರಿ ತನ್ನ ಫ್ರೆಂಡ್ ಜೊತೆ ಪಬ್ಬಿಗೆ ಬಂದಿದ್ದ ಹುಡುಗಿ ಸಾತ್ವಿಕ್ ಬೆನ್ನಿಗೆ ಬಿದ್ದು ಅವ ಹೋದ ಕಡೆಯಲ್ಲೆಲ್ಲ ಫಾಲೋ ಮಾಡ್ತಾ ಅವನ ಜೊತೆ ಫ್ಲರ್ಟ್ ಮಾಡುತ್ತಿದ್ದದ್ದು ಕಂಡು ಅವನಂತೆ ತಾನು ಸಹ ಆ ಹುಡುಗಿ ಅವನ ಜೊತೆ ಇದ್ದ ಒಂದಿಷ್ಟು ಫೋಟೋಗಳನ್ನು ತನ್ನ ಫೋನ್ನಲ್ಲಿ ಸೆರೆ ಹಿಡಿಯುವ ಕೆಲಸ ಸಲೀಸಾಗಿ ಮಾಡಿ ಮುಗಿಸಿದ್ದಳು. ಅವಳಿಗೆ ಈಗಾಗಲೇ ಸಾತ್ವಿಕ್ ಯಾವುದೋ ಕಿತಾಪತಿ ಮಾಡಲು ತನ್ನ ಫೋಟೋಸ್ ಹಾಗೂ ವಿಡಿಯೋಸ್ ಮಾಡಿದ್ದು ತಿಳಿದು ತಾನು ಸಹ ಅವನ ದಾರಿಯನ್ನೇ ಅನುಸರಿಸಿದ್ದಳು. ಬಟ್ ಅದರ ಅರಿವಿಲ್ಲದ ಸಾತ್ವಿಕ್ ಅಚ್ಚರಿಯನ್ನು ಹಗುರವಾಗಿ ತೆಗೆದುಕೊಂಡಿದ್ದ. ಅಚ್ಚರಿ ಫೋನಿನಲ್ಲಿದ್ದ ಫೋಟೋದಲ್ಲಿ ಒಂದ ಹುಡುಗಿಯ ನಡು ಬಳಸಿ ನಿಂತಿದ್ದ ಮಗನನ್ನು ಕಂಡು ಮೀನಾಕ್ಷಿ ಅವರ ಕಣ್ಣುಗಳು ಕೆಂಪಾದವು, ಹಣೆ ಮೇಲೆ ನೆರಿಗೆಗಳು ಮೂಡಿದವು. ದವಡೆ ಬಿಗಿದು ತನ್ನ ಪಾಡಿಗೆ ತನ್ನ ಫೋನ್ನಲ್ಲಿ ತನ್ನ ಫ್ರೆಂಡ್ ಜೊತೆ ಚಾಟ್ನಲ್ಲಿದ್ದ ಸಾತ್ವಿಕ್ನನ್ನು ದುರುಗಟ್ಟಿ ನೋಡುತ್ತಿದ್ದ ಹೆಂಗಸನ್ನು ಕಂಡು ಕೇಡಿ ನಗು ಬೀರಿದ ಅಚ್ಚು. ಆಂಟಿ, ಪ್ಲೀಸ್, ಇದನ್ನೆಲ್ಲ ನಾನು ಹೇಳಿದ ನಿಮಗೆ ಅಂತ ಹೇಳಬೇಡಿ. ಆಮೇಲೆ ಅವನು ಆಫೀಸ್ನಲ್ಲಿ ನನಗೆ ಸುಮ್ಮನೆ ತೊಂದರೆ ಕೊಡ್ತಾನೆ. ನನಗೆ ನಿಮ್ಮ ಮೇಲೆ, ನಿಮ್ಮ ಮರ್ಯಾದೆ ಮೇಲೆ ಕಾಳಜಿ ಇರುವುದರಿಂದ ಸಾತ್ವಿಕ್ ನಿಮಗೆ ಗೊತ್ತಿಲ್ಲದಾಗೆ ಯಾವ ರೀತಿ ದಾರಿ ತಪ್ತಾ ಇದ್ದಾನೆ ಅಂತ ಹೇಳಿದ್ದು ಅಷ್ಟೇ. ಅವನಿಗೆ ಬೇಗ ಒಂದು ಮದುವೆ ಮಾಡಿಬಿಡಿ, ಹಾಗೆ ಈ ದಾರಿ ತಪ್ಪದೆ ನಿಮ್ಮ ಸೊಸೆಗೆ ಒಳ್ಳೆ ಗಂಡನಾಗಿ ಮನೆಗೆ ಒಳ್ಳೆ ಮಗನಾಗಿ ಬದುಕ್ತಾನೆ ಅನ್ನೋದು ನನ್ನ ಅಭಿಪ್ರಾಯ ಎಂದು ಅದೆಷ್ಟು ನಾಜುಕಾಗಿ ಹೇಳಿದಳು ಎಂದರೆ ಸಾತ್ವಿಕ್ ಕತೆ ಇಂದಿಗೆ ಮುಗಿಯುವ ಎಲ್ಲ ಸೂಚನೆಗಳು ಸಿಕ್ಕಂತೆ ಇದ್ದವು. ಸಿಟ್ಟಿನಲ್ಲೂ ತಮ್ಮ ಪಕ್ಕದಲ್ಲಿದ್ದ ಅಚ್ಚು ತಲೆ ಸವರಿದ ಮೀನಾಕ್ಷಿಯವರು, ಅಚ್ಚು, ನಿಂಗೆ ಇದ್ದಷ್ಟು ಕಾಳಜಿ ಹಾಳಾದವನಿಗೆ ಇಲ್ಲದೆ ಹೋಯಿತು. ಮಾಡ್ತೀನಿ ತಡಿ, ಇವನಿಗೆ ಕೆಲಸದ ನೆಪ ಕೊಟ್ಟು ಮನೆಯಿಂದ ದೂರ ಇರುವುದು ಅಲ್ಲದೆ ಈ ರೀತಿ ಹುಡುಗಿಯರ ಜೊತೆ ಸುತ್ತುವ ಶೋಕಿ ಬೇರೆ ಇದೆ ಇವನಿಗೆ ಎಂದು ಹಲ್ಲು ಮಸಿದಾಗ ಉಫ್ ಎಂದು ನಿಟ್ಟಿಸಿರಬಿಟ್ಟ ಕೇಡಿ ಹುಡುಗಿ. ಸರಿ ಆಂಟಿ, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗ್ತೀನಿ ಅಂದಳು. ಅಂದುಕೊಂಡು ಬಂದ ಕೆಲಸ ಸಲೀಸಾಗಿ ಮಾಡಿ ಮುಗಿಸಿದ್ದು ಆಯ್ತಲ್ವಾ, ಇನ್ನು ಅಲ್ಲೇ ಇದ್ದು ಮಾಡೋದಾದರೂ ಏನೂ ಇಲ್ವಲ್ಲ. ಮೀನಾಕ್ಷಿ ಸರಿ ಎಂದು ತಲೆ ಆಡಿಸಿದಾಗ ಕೈ ತೊಳೆದು, ಬಾಯ್ ಆಂಟಿ, ಸಿಟ್ಟು ಮಾಡಿಕೊಳ್ಳದೆ ಹುಷಾರಾಗಿ ಹ್ಯಾಂಡಲ್ ಮಾಡಿ. ಆಮೇಲೆ ನಿಮ್ಮ ಮೇಲೆ ಸಿಟ್ಟಾಗಿ ನಾನು ಅದೇ ಹುಡುಗಿಯನ್ನು ಮದುವೆ ಆಗುವುದು ಅಂತ ಹಠಕ್ಕೆ ಬಿದ್ದರೆ ಕಷ್ಟ ಎನ್ನುವ ಆಟೋ ಬಾಂಬ್ ಬೇರೆ ಹಾಕಿ ಅಲ್ಲಿಂದ ಸರಿದು ಹೋದಳು. ಇದ್ಯಾವುದರ ಅರಿವಿಲ್ಲದ ಸಾತ್ವಿಕ್ ಅಚ್ಚರಿ ತಮ್ಮ ಮನೆಯಿಂದ ತೊಳಗಿದಳು ಎಂದು ಅವಳು ಹೋಗುವುದನ್ನು ಕಿರುಗಣ್ಣಿನಲ್ಲೇ ಗಮನಿಸಿ ನೆಮ್ಮದಿಯ ಉಸಿರು ಹೊರಚೆಲ್ಲೋ ಹೊತ್ತಿಗೆ ಅವನ ಮುಂದೆ ಚಂಡಿ ಅವತಾರ ಎತ್ತಿ ನಿಂತಿದ್ದರು ಮೀನಾಕ್ಷಿ. ಅಮ್ಮ ಬುಸುಗುಡುತ್ತಾ ನಿಂತಿರುವುದು ಕಂಡು ಮುಖಗಂಟಿಕ್ಕಿದ ಸಾತ್ವಿಕ್,
ಅಮ್ಮ ಏನಾಯ್ತು, ಇವಾಗ ಯಾಕೆ ಒಳ್ಳೆ ಮೈ ಮೇಲೆ ದೇವರು ಬಂದಾಗೆ ನಿಂತಿದ್ಯಾ ಎಂದು ತುಸು ದನಿ ಹೇರಿಸಿ ಕೇಳಿದ ಮಗನ ಕಾಲರ್ಗೆ ಕೈ ಹಾಕಿದ ಮೀನಾಕ್ಷಿ ಅವರು, ಹಾಳಾದವನೇ, ಎಷ್ಟು ದಿನದಿಂದ ಇದನ್ನೆಲ್ಲ ನಡೆಸ್ತಾ ಇದ್ಯಾ? ಇದಕ್ಕೇನ ಕೆಲಸಕ್ಕೆ ಹೋಗಿ ಬರುವುದಕ್ಕೆ ನನಗೆ ಕಷ್ಟ ಆಗುತ್ತೆ ಅಂತ ಬೇರೆ ಮನೆ ಮಾಡಿಕೊಂಡು ನಮ್ಮಿಂದ ದೂರ ಇರೋದು ಎಂದು ಅಬ್ಬರಿಸಿದಾಗ ಮುಖ ಬಿಗಿದ ಸಾತ್ವಿಕ್, ಅಮ್ಮ ಏನು ಮಾತನಾಡ್ತಾ ಇದ್ಯಾ ಅಂತ ಅರ್ಥ ಆಗ್ತಿದ್ಯಾ ನಿಂಗೆ? ಅದೇನು ಅಂತ ಸರಿಯಾಗಿ ಹೇಳಿ ಆಮೇಲೆ ಮಾತನಾಡು ಎಂದು ತಾನು ಸಹ ತುಸು ಒರಟಾಗಿ ಕೇಳಿದ. ಮಳ್ಳಿಯಂತೆ ತಮ್ಮ ಮನೆಗೆ ಬಂದು ಹೋದ ಅಚ್ಚರಿ ಏನೋ ಬತ್ತಿ ಇಟ್ಟು ಹೋಗಿದ್ದಾಳೆ ಅನ್ನುವ ಅನುಮಾನದಲ್ಲಿ ತಮ್ಮ ಮುಂದಿದ್ದ ಮಗನನ್ನು ಕೆಕ್ಕರಿಸಿ ನೋಡಿದ ಮೀನಾಕ್ಷಿಯವರು, ಏನೂ ಗೊತ್ತಿಲ್ಲದವನಾಗಿ ನಾಟಕ ಮಾಡಿದರೆ ಅಲ್ಲೊದರಿಸಿಬಿಡ್ತೀನಿ. ನಾನು ಮದುವೆ ಆಗುವ ಅಂದರೆ ಇನ್ನು 4 ವರ್ಷ ಬೇಡ ಅಂತ ರೇಗಿ ನಾನು ಬಾಯಿ ಮುಚ್ಚಿಸುವುದು. ನಮಗೆ ಗೊತ್ತಿಲ್ಲದೆ ಅಂದವಾಗಿರೋ ಹುಡುಗಿಯರ ಜೊತೆ ಪಾರ್ಟಿ ಫಬ್ ಅಂತ ಸುತ್ತುತ್ತಾ ನಮ್ಮ ಮರ್ಯಾದೆ 3 ಕಾಸಿಗೆ ಹರಾಜಾಗ್ತಿದ್ಯಾ ಎಂದು ಅಬ್ಬರಿಸಿದಾಗ ಅಸಹನೆಯಿಂದ ಮುಷ್ಟಿ ಬಿಗಿದ ಸಾತ್ವಿಕ್, ಅಮ್ಮ ಏನೇನೋ ಮಾತಾಡಿ ನನಗೆ ಸಿಟ್ಟು ಬರೆಸ್ಬೇಡ, ಇದನ್ನೆಲ್ಲ ಆ ಅಚ್ಚರಿ ನಿನ್ನ ತಲೆ ತುಂಬಿದ್ಲಾ ಎಂದು ಗುಡುಗಿದಾಗ, ಯಾಕೆ ನಾನೇನಾದರೂ ಸುಳ್ಳು ಹೇಳ್ತಾ ಇದ್ದೀನಾ? ನೀನು ರಾತ್ರಿ ಒಂದು ಹುಡುಗಿ ಜೊತೆ ಫಬ್ಗೆ ಹೋಗಿರಲಿಲ್ವಾ? ನೀವಿಬ್ಬರು ಮೈಕೈ ಮುಟ್ಟಿಕೊಂಡು ಪಾರ್ಟಿನ ಎಂಜಾಯ್ ಮಾಡಿಲ್ವಾ ಎಂದು ಸೋಲದೆ ನುಡಿದರು. ಅಮ್ಮ, ಅವಳು ಏನೇನೋ ಹೇಳ್ತಾಳೆ, ಅದನ್ನೆಲ್ಲ ನಂಬಿಕೊಂಡು ನನ್ನ ಮೇಲೆ ಅನುಮಾನ ಪಡ್ತೀಯ? ಅವಳು ಬೇಕು ಅಂತಲೇ ಹೀಗೆಲ್ಲ ತಂದಿಟ್ಟು ಹೋಗಿದ್ದಾಳೆ ಎಂದು ಸತ್ಯ ಏನೆಂದು ಹೇಳುವ ಪ್ರಯತ್ನ ಅವನ ಕಡೆಯಿಂದ ನಡೆಯುತ್ತಾದರೂ ಅದಕ್ಕೆ ಅವಕಾಶ ಕೊಡಲಿಲ್ಲ ಮೀನಾಕ್ಷಿಯವರು. ನೋಡು ಸಾತ್ವಿಕ್, ಇನ್ನು ನಿನ್ನ ಮದುವೆ ವಿಷಯದಲ್ಲಿ ನೀನು ಹೇಳಿದಂತೆ ಕೇಳಿಕೊಂಡು ಕೂರುವುದಕ್ಕೆ ನಾನು ರೆಡಿಯಿಲ್ಲ. ನಾಳೆನೇ ಬ್ರೋಕರ್ಗೆ ಕಾಲ್ ಮಾಡಿ ನಿನಗೆ ಮ್ಯಾಚ್ ಆಗುವಂಥ ಹುಡುಗಿ ನೋಡುವುದಕ್ಕೆ ಹೇಳ್ತೀನಿ. ನೀನು ಅಷ್ಟೇ ಬಾಯಿ ಮುಚ್ಚಿಕೊಂಡು ನಾನು ತೋರಿಸಿದ ಹುಡುಗಿಯನ್ನು ಮದುವೆಯಾಗಿ ನೆಟ್ಟಾಗಿ ಸಂಸಾರ ಮಾಡಿಕೊಂಡು ಹೋಗಬೇಕು ಎಂದು ಗಡುಸಾಗಿ ಎಚ್ಚರಿಸಿ ಅವನಿಗೆ ಮಾತನಾಡಲು ಸಹ ಅವಕಾಶ ಕೊಡದಂತೆ ಅಲ್ಲಿಂದ ಬುಸುಗುಡುತ್ತಲೇ ಸರಿದು ಹೋದರು. ಅಚ್ಚರಿ ಮಾಡಿದ ಎಡವಟ್ಟಿಗೆ ಖುದ್ದು ಹೋದ ಸಾತ್ವಿಕ್. ಅವಳನ್ನು ಹೀಗೆ ಬಿಟ್ಟರೆ ಇಂದು ಮನೆಯಲ್ಲಿ ಮಾಡಿದ ಅವಂತಾರವನ್ನು ನಾಳೆ ಆಫೀಸ್ನಲ್ಲಿ ಮಾಡಲು ಸಹ ಹೆಚ್ಚು ಸಮಯ ಬೇಕಾಗಿಲ್ಲ ಎಂದು ತನ್ನೊಳಗೆ ನುಡಿದು ಆದಷ್ಟು ಬೇಗ ಅವಳಿಗೆ ಸರಿಯಾದ ಲೆಸನ್ ಕಲಿಸದೆ ಹೋದರೆ ನಾನು ಸಾತ್ವಿಕಲ್ಲ ಎಂದು ಶಪಥ ಮಾಡಿದವನಿಗೆ ಈಗ ಮದುವೆ ಅನ್ನುವ ತಲೆನೋವಿನಿಂದ ಹೊರಗಡೆ ಬರುವುದು ಹೇಗೆ ಎಂದು ಚಿಂತೆಯಾಯಿತು. ಇತ್ತ ಸಾತ್ವಿಕ್ ಮೇಲೆ ಸರಿಯಾದ ರೀತಿ ರಿವೆಂಜ್ ತೀರಿಸಿಕೊಂಡು ತನ್ನ ಮನೆಗೆ ಬಂದು ನೆಮ್ಮದಿಯಲ್ಲಿ ನಿದ್ರೆಗೆ ಜಾರಿದಳು ಅಚ್ಚು. ಮತ್ತೆ ಅವ ತನ್ನ ಸುದ್ದಿಗೆ ಬರಲು ಹೆದರುವನು ಅನ್ನುವ ಆಲೋಚನೆಯಲ್ಲಿ. ಕಥೆ ಮುಂದುವರಿಯುತ್ತದೆ.